ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತೇನು ಅಂದರೆ ಮಾಮೂಲಿ ಥರ ಇವತ್ತು ಬೆಳಗ್ಗೆ ಎದ್ದು ನಾನು ಮುಖ ಎಲ್ಲ ತೊಳ್ಕೊಂಡು ಬೊಟ್ಟೆಲ್ಲ ಇಟ್ಕೊಂಡು ರೆಡಿ ಆಗಿದ್ದೀನಿ. ಸೊ ನಮ್ಮಮ್ಮ ಸ್ನಾನ ಮಾಡ್ಕೊಂಡು ಬಂದು ದೇವರಿಗೆ ಪೂಜೆ ಮಾಡಿದ್ದಾರೆ. ಮಮ್ಮಿ ದೇವರಿಗೆ ಪೂಜೆ ಮಾಡಿದ್ದಾರೆ ಗಾಯ್ಸ್ ನೋಡಿ. ಸೊ ಇವತ್ತು ಜಿಯೋ ಮಾರ್ಟಿಂದ ನಮ್ಮಪ್ಪ ಏನೋ ತರಿಸಿದ್ದಾರೆ ಗಾಯ್ಸ್. ಅದು ಏನೇನೋ ತರಿಸಿದ್ದಾರೆ. ಇವಾಗ ನಮ್ಮಮ್ಮ ಅದನ್ನೆಲ್ಲ ಒಂದು ಬಾಕ್ಸ್ಗೆ ಹಾಕ್ಬಿಡ್ತಾ ಇದ್ದಾರೆ. ನಾನು ನನಗೋಸ್ಕರ ಅಂತ ಅಂದ್ಬಿಟ್ಟು ಟೊಮೊಟೊ ಗೊಜ್ಜು ಮಾಡ್ಕೊಂಡಿಲ್ಲ, ಮಾಡ್ಕೊತಿದ್ದೀನಿ. ಸೊ ಅದಕ್ಕೋಸ್ಕರ ಕಟ್ ಮಾಡ್ತಾ ಇದ್ದೀನಿ ಗೈಸ್. ಬಿರಿಯಾನಿ ನಾವು ಹೋಟ್ಲಲ್ಲಿ ಬಿರಿಯಾನಿ ತರ್ತೀವಲ್ಲ, ಅದ್ರ ಡಬ್ಬನೆಲ್ಲ ತುಂಬಿಟ್ಕೊಂಡು ಸೇವ್ ಮಾಡಿ ಅದನ್ನೆಲ್ಲ ಫ್ರಿಜ್ಜಲ್ಲಿ ತರಕಾರಿ ಇಡೋಕ್ಕೋಸ್ಕರ ಇಟ್ಕೊಂಡಿದ್ದಾರೆ ಗೈಸ್. ಇವಾಗ ನಾವು ಏನೇನು ನಮ್ಮಪ್ಪ ಅಂದರೆ ಜಿಯೋ ಮಾರ್ಟಿಂದ ಏನೇನು ತರಿಸಿದ್ದಾರೆ ಅಂತ ತೋರಿಸ್ತೀವಿ ಬನ್ನಿ ಗೈಸ್. ಇದೆಲ್ಲ ಹಳೇದಾಗಿದೆ ಸ್ವಲ್ಪ, ಅದಕ್ಕೆ ಇದನ್ನೆಲ್ಲ ತೆಗ್ದುಬಿಟ್ಟು ಈ ಡಬ್ಬ ವಾಶ್ ಮಾಡಿಬಿಟ್ಟು ಅದನ್ನ ಹಾಕೋಬೇಕು. ಕೊತ್ತಂಬರಿ ಸೊಪ್ಪು ಖಾಲಿ ಆಗಿಬಿಟ್ಟಿತ್ತು, ಅದಕ್ಕೆ ಕೊತ್ತಂಬರಿ ಸೊಪ್ಪು ತರಿಸಿದ್ದೀವಿ. ಅಂಗಡಿಗೆ ಹೋಗ್ಬೋದಾಗಿತ್ತು, ಬಟ್ ಅಂಗಡಿಗೆ ಹೋಗೋಕ್ಕೆ ಟೈಮ್ ಇದ್ದಿಲ್ಲ. ಇದರಲ್ಲಾದರೆ ಸ್ವಲ್ಪ ಫ್ರೆಶ್ಶಾಗಿ ಚೆನ್ನಾಗಿರುತ್ತೆ ಅಂತೇಳಿ ತರಿಸಿರೋದು. ಇದು ಪುದೀನ ಸೊಪ್ಪು. ಬೆಳಗ್ಗೆನೇ ಪಪ್ಪ ಹೇಳ್ತು ಟೊಮೊಟೊ ಬಾತ್ ಮಾಡು ಅಂತ, ಆದರೆ ಇದೇನಿಲ್ಲ ಅಂತಂದೆ. ಅದಕ್ಕೆ ಕೆಲಸಕ್ಕೆ ಹೋಗ್ಬಿಟ್ಟು ಅಲ್ಲೇ ಆರ್ಡ್ರ್ ಮಾಡಿತ್ತು. ಮತ್ತು ಎಣ್ಣೆ ಖಾಲಿಯಾಗಿತ್ತು, ಒಂದು ಪಾಕೆಟ್ ಎಣ್ಣೆ ತರಿಸಿದ್ದೀವಿ. ನಮ್ಮ ಫೇವ್ರೆಟ್ ಗೋಲ್ಡ್ ವಿನ್ನರು. ಅದಾದಮೇಲೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಇದೆ. ಮತ್ತು ಜಿಯೋ ಮಾರ್ಟಲ್ಲಿ ಹೆಂಗಂದರೆ ಆರ್ಡ್ರ್ ಮಾಡಬೇಕಂದ್ರೆ 100 ರೂಪಾಯಿ ಮೇಲೆ ಆರ್ಡ್ರ್ ಮಾಡಿರಬೇಕು. ಸೊ ಅದಕ್ಕೋಸ್ಕರ 100 ರೂಪಾಯಿ ಪದೇ ಪದೇ ಮಾಡೋಕ್ಕಾಗಲ್ಲ ಅಂತ ಕರ್ಬೇವಿನ ಸೊಪ್ಪು ತರಿಸಿದ್ದಾರೆ ಇರಲಿ ಅಂತ. ಮತ್ತು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಇತ್ತು, ಅದ್ರ ಜೊತೆಗೆ ಏನು ಮತ್ತು ಅದು ಯಾವಾಗ ಖಾಲಿ ಆಗುತ್ತೋ ಮತ್ತೆ ಇದು ಮಾಡೋಕ್ಕಾಗಲ್ಲ ಅಂತೇಳಿ ಹಸಿಮೆಣ್ಸಿನ್ಕಾಯಿ ತರಿಸಿದ್ದಾರೆ. ಅದಾದಮೇಲೆ ನಾರ್ಮಲಾಗಿ ಜಿಯೋ ಮಾರ್ಟಲ್ಲಿ ಯಾವಾಗಾದರೂ ತೊಗೊಳ್ಳಿ 5 ರೂಪಾಯಿ kg. ಅಂದರೆ ಅದು ಒಂದೇ ಪಾಕೆಟ್ ಕೊಡೋದು, ಜಾಸ್ತಿ ಕೊಡೋಲ್ಲ. ಅದಕ್ಕೆ ಅದೊಂದು ಪಾಕೆಟ್ ಬುಕ್ ಮಾಡಿದ್ದೀವಿ. ಆದಮೇಲೆ ಬೆಳ್ಳುಳ್ಳಿ ಸ್ವಲ್ಪ ಖಾಲಿಯಾಗಿತ್ತು, ಅದೊಂದು ಸ್ವಲ್ಪ ಬೆಳ್ಳುಳ್ಳಿ ತರಿಸಿದ್ದಾರೆ. ಬೆಳಗ್ಗೆ ನಾನು ಮಲ್ಕೊಂಡಿದ್ದೆ, ಅವ್ರು ಕೆಲಸಕ್ಕೆ ಹೋಗಿದ್ರಲ್ಲ, ಹಂಗೆ ಬುಕ್ ಮಾಡಿದರು. ಬಂದು ಬೆಲ್ ಮಾಡಿದ್ರು ಯಾರಪ್ಪ ಅಂತ ನೋಡಿದ್ರೆ ಜಿಯೋ ಮಾರ್ಟ್ ಬಾಯ್ಸ್. ಸೊ ಇಷ್ಟನ್ನ ತರಿಸಿದ್ದೀವಿ. ಇದನ್ನೆಲ್ಲ ಇವಾಗ ನಾನು ಈ ಡಬ್ಬಗಳನ್ನೆಲ್ಲ ವಾಶ್ ಮಾಡಿ ತೊಳೆದು ಕ್ಲೀನ್ ಮಾಡಿ ಹಾಕ್ಕೊಳ್ತೀನಿ. ರೀನಾ ಮೇಡಮ್ ಅವ್ರು ಹೋಗಿ ತಿಂಡಿ ಮಾಡ್ಕೊಂಡು ತಿಂತಾರೆ. ನೋಡಿ ಗೈಸ್, ಅಲ್ಲಿ ಒಂದು ಚಿಪ್ಸ್ ಕಾಣಿಸ್ತಿದೆ ಅಲ್ಲ, ಅದನ್ನು ತರಿಸಿದ್ದಾರೆ. ಚಿಪ್ಸು ಅಂದ ತಕ್ಷಣ ಅಲ್ಲ, ಬೆಳಿಗ್ಗೆನೆ ಜಿಯೋ ಮಾರ್ಟಲ್ಲಿ ಅಂದ ತಕ್ಷಣ ನನಗೇನಾದ್ರು ತರ್ಸೋರ ಅಂತ ನಿದ್ದೆ ಮಾಡ್ತಿದ್ದಳು. ನಾವು ಎಬ್ಬರಿಸಿದ್ರು ಎದ್ದೊಳ್ತಾ ಇರಲಿಲ್ಲ, ನಿದ್ದೆ ಮಾಡ್ತಿದ್ದಳು. ಹಂಗೆ ಬುಡ ಅಂತ ಎದ್ದೋಳು ಬಂದು ಒಂದು ಚಿಪ್ಸ್ ಪ್ಯಾಕೆಟ್ ಇದ್ದಿದ್ದಕ್ಕೆ ಖುಷಿಯಾಗಿ ಹೋಗೋಳು. ಏನಾದರೂ ಇರಲಿಲ್ಲ ಅಂದರೆ ಮಕ್ಕಳೆಲ್ಲ ಅಂತ ಇಟ್ಕೊಂಡು ಹೋಗಿರೋಳು ಅಲ್ವಾ ಅಮ್ಮ? ನಮ್ಮ ಮನೆ ಸ್ಥಿತಿ ಹಿಂಗಿದೆ ನೋಡಿ. ಲೆಟ್ಸ್ ಡೂ ಟೊಮೊಟೊ ಗೊಜ್ಜು ಗೈಸ್. ಇವಾಗ ಟೊಮೊಟೊ ಗೊಜ್ಜು ಮಾಡೋದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಪಾತ್ರೆ ಇಟ್ಟಿದ್ದೀನಿ. ಬೈ ಗೈಸ್, ಇವಾಗ ಒಂದೊಳ್ಳೆ ಮೂವಿ ಸರ್ಚ್ ಮಾಡಿಬಿಟ್ಟು ಊಟ ಮಾಡೋಣ. ಮೂವಿ ಸರ್ಚ್ ಮಾಡ್ತಾ ಇದ್ದೀನಿ, ಬನ್ನಿ ಸರ್ಚ್ ಮಾಡಿ. ತೋರಿಸ್ತಿದ್ಯಾ? ನೆನ್ನೆ ನೈಟ್ ಒಂದು ಮೂವಿ ನೋಡ್ತಿದ್ದೆ ಗೈಸ್. ಆ ಮೂವಿ ಕಂಟಿನ್ಯೂ ಮಾಡೋಣ ಅಂತ ಅಂದ್ಬಿಟ್ಟು ಆಗ್ತಾ ಇದ್ದೀನಿ. ಅನಿಸ್ತಿದ್ರೆ ಕಂಡಿಡೀರಿ ಗೈಸ್, ನಾನು ಆ ಮೂವಿನ ಸರ್ಚ್ ಮಾಡಿದ್ದೀನಿ ಅಂತ. ಕಾಣಿಸ್ತೀನಿ ನೋಡಿ, ಇಲ್ಲಿ ಕಾಣಿಸ್ತಿದ್ಯಾ? ಬರ್ದಿದ್ದೀನಿ. ಮ್ಯೂಸಿಕ್ ಬಂದ್ಬಿಟ್ರೆ ಒದ್ತಾರೆ. ಆಮೇಲೆ ಇದೇ ನೋಡಿ ಗೈಸ್, ನನಗೆ ನೈಟ್ ನಾನು ಅರ್ಧ ಬಿಟ್ಟಿದ್ದು ಮೂವಿ ಇದೆ. ಇವಾಗ ಇದನ್ನ ಕಂಟಿನ್ಯೂ ಆಗಿ ನೋಡ್ಕೊಂಡು ತಿನ್ನೋಣ ಅಂತ ರೆಡಿ ಆಗಿದ್ದೀನಿ. ಯಾವ ಮೂವಿ ಅಂತ ಗೊತ್ತಾಯ್ತು ಅನ್ಸುತ್ತೆ ಗೈಸ್? ನೋಡು, ಈ ಸಲ ಸಿಎಂ ತಮಿಳ್ನಾಡಿನ ಸಿಎಂ ಆಗಿರೋ ವಿಜಯ್ ತಳಪತಿ ಮೂವಿ. ಫೇವ್ರೆಟ್ ಹೀರೋ, ಒನ್ ಅಂಡ್ ಓನ್ಲಿ ವಿಜಯ್. ನಮ್ಮ ಅಮ್ಮನ ಫೇವ್ರೆಟ್ ಹೀರೋ ಗೈಸ್. ಇವನು ಅನ್ಬಾರ್ದು, ಸರಿ ಹೌದು. ಹಾಯ್ ಹಲೋ ಗಾಯ್ಸ್, ಇವಾಗ ಏನು ಅಂದರೆ ಬೆಳಗ್ಗೆಯಿಂದ ಎಲ್ಲ ಮುಗೀತು. ಇವಾಗ ಏನೋ ಅದು ಮಂಗಳೂರು ಸೈಡಲ್ಲಿ ಒಂದು ಡಿಶ್ ಇದೆ ಗೈಸ್. ಆ ಡಿಶ್ನ ಮಾಡಬೇಕು ಅಂತೇಳ್ಬಿಟ್ಟು ನಾನು ಅದನ್ನೆಲ್ಲ ಕ್ಯಾರೆಟು ಮತ್ತು ಸೌತೆಕಾಯಿನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇದ್ರ ಹೆಸರು ನಂಗೆ ಗೊತ್ತಿಲ್ಲ. ನಮ್ಮಮ್ಮ ಹೇಳಿದ್ರು ಇದನ್ನು ಮಂಗಳೂರು ಸೈಡಲ್ಲಿ ಮತ್ತು ಕೇರಳ ಸೈಡಲ್ಲೆಲ್ಲ ಉಪ್ಪು ನೀರಲ್ಲಿ ಹಾಕ್ಬಿಟ್ಟು ಇಟ್ಬಿಟ್ಟು ತಿಂತಾರಂತೆ, ಉಪ್ಪಿನಕಾಯಿ ಥರ ಚೆನ್ನಾಗಿರುತ್ತೆ. ಸೊ ಅದನ್ನು ನಾನು ಮಂಗಳೂರು ಸೈಡಲ್ಲಿ ಹೋಗಿರ್ಬೇಕಾದ್ರೆ ಟೇಸ್ಟ್ ಮಾಡಿದ್ದೆ. ಸೊ ಅದಕ್ಕೋಸ್ಕರ ಇವಾಗ ಅದನ್ನು ಮಾಡಬೇಕು ಅಂತ ಅಂದ್ಬಿಟ್ಟು ಅದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಗೈಸ್.
ಫಸ್ಟಿಗೆ ಕ್ಯಾರೆಟ್ನ ಕುಯ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಕ್ಯಾರೆಟ್ನ ತೊಗೊಂಡಿದ್ದೀನಿ ಗೈಸ್. ಇಲ್ಲಿ ಒಂದು 1 ಲೀಟ್ರಷ್ಟು ವಾಟರ್ನ ಇದು ಬಾಯ್ಲ್ ಮಾಡೋಕೆ ಇಟ್ಟಿದ್ದೀವಿ ಗೈಸ್. ಇದನ್ನು ಕ್ಯಾರೆಟ್ ಇವಾಗ ಕಟ್ ಮಾಡ್ಕೊತಾ ಇದ್ದೀನಿ ನಾನು. ಓಕೆ ಗೈಸ್, ಇವಾಗ ಎಲ್ಲ ಕಟ್ ಮಾಡಾಗಿದೆ. ಸೊ ಇದು ಮಾವಿನಕಾಯಿ ಇದೆ, ಮತ್ತು ಮೆಣಸಿನ್ಕಾಯಿ, ಮತ್ತು ಸೌತೆಕಾಯಿ, ಮತ್ತು ಕ್ಯಾರೆಟ್ ಗೈಸ್. ಇದಿಷ್ಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಉಪ್ಪು ಮತ್ತು ವಿನಿಗರು, ಮೆಣಸಿನ್ಕಾಯಿ, ಶುಂಠಿ ಎಲ್ಲ ಹಾಕಿ ರೆಡಿ ಮಾಡಿಟ್ಟಿದ್ವಿ. ಹೀಗೆಲ್ಲ ಆಯಿತು ಗೈಸ್. ಇಲ್ಲಿರೋ ಈ ಉಪ್ಪು ನೀರಲ್ಲ ಗೈಸ್, ನೀರನ್ನ ಇದರೊಳಗಡೆ ಹಾಕಬೇಕು ಗೈಸ್. ಅದನ್ನೆಲ್ಲ ರೆಡಿ ಮಾಡಿದ್ವಿ. ಆಮೇಲೆ ಯಾವುದೋ ದೆವ್ವದ ಮೂವಿ ಬರ್ತಾಯಿತ್ತು ಗೈಸ್, ಅದನ್ನು ನಾವು ಫುಲ್ಲು ಲೈಟೆಲ್ಲ ಆಫ್ ಮಾಡಿಬಿಟ್ಟು ಕುತ್ಕೊಂಡು ನೋಡ್ತಾ ಇದ್ವಿ. ಇದು ಬಂದುಬಿಟ್ಟು ನ್ಯೂ ಆಗಿ ರಿಲೀಸ್ ಆಗಿರೋದು ಗೈಸ್, ರಾಕ್ಷಸ ಅಂತ ನಮ್ಮ ಅಣ್ಣ ಹೇಳ್ತಾ ಇದ್ದ ಮೂವಿ ನೇಮು. ಸೊ ಅದಕ್ಕೆ ಎಲ್ಲರೂ ನೋಡ್ಕೊಂಡು ಕೂತಿದ್ದೀವಿ. ಓಕೆ ಗಾಯ್ಸ್, ಇವಾಗ ರಾತ್ರಿ ಆಯಿತು, ಸಮಯ ಇವಾಗ ಊಟ ಮಾಡೋದಕ್ಕೆ. ಇವತ್ತು ಅಣ್ಣ ಬಂದಿದ್ನಲ್ವ ಗೈಸ್, ಸೊ ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ನಮ್ಮ ಮನೇಲಿ ಚಿಕನ್ ಸಾಂಬಾರು ಮಾಡಿದ್ದಾರೆ. ಈ ಚಿಕನ್ ಸಾಂಬಾರು ನಮ್ಮ ಮಮ್ಮಿಯವರಿಗೆ. ಸೊ ಇವಾಗ ನಾನು ಚಿಕನ್ ಸಾಂಬಾರು ತಿನ್ನಲ್ವಲ್ಲ, ನನಗೇನಾದರೂ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಇದು ನೋಡಿ ರೈಸ್ ಇಟ್ಟಿದ್ದಾರೆ. ನನಗೆ ಅಂತ ಅಂದ್ಬಿಟ್ಟು ನಾನು ಎಗ್ ಬುರ್ಜಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಟ್ಟಿದ್ದೀನಿ ಗೈಸ್. ಸೊ ಫೈನಲಾಗಿ ಎಗ್ ಬುರ್ಜಿ ಮಾಡಾಯಿತು. ಸೊ ಅದಕ್ಕೆ ಚಪಾತಿ ಹೊತ್ಕೊಂಡು ಚಪಾತಿ ಮಾಡಿಕೊಂಡು ತಿಂತಾಯಿದ್ದೀನಿ ಗೈಸ್. ಮನೆ ಸ್ಥಿತಿ ಹಿಂಗಿದೆ, ಕಿಚನ್ ಸ್ಥಿತಿ ಹಿಂಗಿದೆ. ಇದನ್ನೆಲ್ಲ ಆಮೇಲೆ ನಮ್ಮಮ್ಮ ರೆಡಿ ಮಾಡ್ಕೊತಾರೆ ಗೈಸ್. ಸೊ ಇವಾಗ ಚಪಾತಿ ಮತ್ತು ಎಗ್ ಬುರ್ಜಿನ ತಿನ್ನಕ್ಕೆ ಹೋಗೋಣ ಗೈಸ್. ಸೊ ಇವಾಗ ಟಿ ವಿಲಿ ಯಾವುದೋ ಸಾಂಗ್ ಓಡ್ತಾಯಿತ್ತು. ನಾನು ಏನೇ ಕೆಲಸ ಮಾಡಬೇಕಂದ್ರೂ ಸಾಂಗ್ ಹಾಕ್ಕೊಂಡೇ ಕೆಲಸ ಮಾಡೋದಲ್ವ. ಸೊ ಯಾವುದೋ ಸಾಂಗ್ ಓಡ್ತಾಯಿತ್ತು. ಫಸ್ಟಿಗೆ ಚಪಾತಿ ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ ಬನ್ನಿ ಗಾಯ್ಸ್. ಸೂಪರಾಗಿತ್ತು ಗೈಸ್ ಚಪಾತಿ. ಓಕೆ ಗಾಯ್ಸ್, ಆಗ ಊಟ ಎಲ್ಲ ಮುಗೀತು. ಸೊ ಇವಾಗ ಸ್ವಲ್ಪ ಹೊತ್ತು ಟಿ ವಿ ನೋಡಿಬಿಟ್ಟು ಆಮೇಲೆ ಹೋಗಿ ಮಲ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಟಿ ವಿ ನೋಡ್ತಾ ಇದ್ದೆ. ನಾನು ಕೊರಿಯನ್ ಫ್ಯಾನ್ ಗೈಸ್, ಸೊ ಅದಕ್ಕೋಸ್ಕರ ನೋಡ್ತಾ ಇದ್ದೆ ಅದನ್ನು. ನನಗೆ ಕೊರಿಯನ್ ಆಗಿರ್ಬೋದು, BTS ಅಂದರೆ ತುಂಬ ಇಷ್ಟ ಗೈಸ್. ಸೊ ಅದಕ್ಕೆ ನೋಡ್ತಾ ಇದ್ದೆ. ಓಕೆ ಗಾಯ್ಸ್, ಇವಾಗ ನಿದ್ದೆ ಮಾಡೋ ಸಮಯ ಆಯಿತು. ನಾನು ಇವಾಗ ಮಲ್ಕೋತೀನಿ. ನಾಳೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಬಾಯ್.